ಅಪ್ಪ ಅಮ್ಮನ ನಾನು ನೋಡಬೇಕು ಅಪ್ಪ. ಅಮ್ಮನ ಜೊತೆ ನಾನು ಫೋನಲ್ಲೂ ಮಾತಾಡಿಲ್ಲ. ಅಮ್ಮ ಹೇಗಿದ್ದಾರೆ ಅಪ್ಪ? ಅಮ್ಮಂಗೆ ಹೇಳಿ ನಾನು ಬಂದಿದ್ದೀನಿ ಅಂತ ಅಮ್ಮನೇ ಬರ್ತಾರೆ. ಅದು ಹಾಗಲ್ಲ ಪುಟ, ಈಗ ಅಮ್ಮನಿಗೆ ಹುಷಾರಿಲ್ವಲ್ಲ, ಅವಳನ್ನ ನೀನು ನೋಡಬಾರ್ದು. ಅವಳಿಗೆ ಹುಷಾರಾಗ್ತಿದ್ದಾಗೆ ನಾನೇ ನಿನ್ನ ಅವಳ ಹತ್ರ ಕರ್ಕೊಂಡು ಹೋಗ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅಮ್ಮ ನನ್ನ ಜೊತೆ ಮಾತಾಡ್ತಿದ್ದಂಗೆ ಅಮ್ಮ ಹುಷಾರಾಗ್ತಾರೆ. ಪ್ಲೀಸ್ ಅಪ್ಪ, ಅಮ್ಮನ ಹತ್ರ ನನ್ನ ಕರ್ಕೊಂಡು ಹೋಗಿ ಪ್ಲೀಸ್. ನನ್ನ ಮಾತು ಕೇಳು ಪಿಂಕಿ, ನೀನೀಗ ಅಮ್ಮನ ನೋಡಬಾರ್ದಮ್ಮ. ನೀವು ಹೀಗೆ ಹೇಳ್ತಿದ್ರೆ ನಾನು ಈಗಲೇ ಹೋಗಿ ದೊಡ್ಡಪ್ಪ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ, ನೀವು ಯಾರು ಅಮ್ಮ ನೋಡೋಕೆ ಬಿಡ್ತಾ ಇಲ್ಲ ಅಂತ. ಪಿಂಕಿ ಪುಟ್ಟ, ಯಾವಾಗ ಬಂದೆ? ದೊಡ್ಡಪ್ಪನ ಹತ್ರ ಏನು ಕಂಪ್ಲೇಂಟ್ ಮಾಡ್ತೀಯಾ? ನೋಡಿ ದೊಡ್ಡಪ್ಪ, ಅಮ್ಮ ನೋಡಬೇಕು ಅಂದ್ರು ಅಪ್ಪ ನನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ನೀವಾದರೂ ಕರ್ಕೊಂಡು ಹೋಗಿ ಪ್ಲೀಸ್. ಕಂದ, ನಿನಗೂ ಅಮ್ಮನ ನೋಡಬೇಕು ಅಂತ ಆಸೆ, ಅಮ್ಮನಿಗೂ ನಿನ್ನ ನೋಡಬೇಕು ಅಂತ ಆಸೆ. ಆದರೆ ಅಮ್ಮನಿಗೆ ಹುಷಾರಿಲ್ಲ. ಡಾಕ್ಟ್ರು ಅವ್ರ ಹತ್ರ ಯಾರು ಹೋಗಬಾರ್ದು ಅಂತ ಹೇಳಿದಾರಮ್ಮ. ಡಾಕ್ಟರ್ ಹೇಳಿದಾರ? ಹಾಗಾದ್ರೆ ಅಮ್ಮ ಮನೇಲೇ ಇರ್ತಾರೆ, ರೂಮಲ್ಲಿ ಇರ್ತಾರೆ. ಪ್ಲೀಸ್ ದೊಡ್ಡಪ್ಪ, ನಾನು ದೂರದಿಂದಾನೇ ನೋಡ್ತೀನಿ ಪ್ಲೀಸ್. ಅದು ಪಿಂಕಿ, ಪೀರು, ಪಿಂಕಿನ ನಾನು ಸಮಾಧಾನ ಮಾಡ್ತೀನಿ. ಪಿಂಕಿ, ಇಲ್ಲಿ ಬಾ ಪುಟ್ಟ. ಅಳಬಾರ್ದು, ನೀನು ಅಮ್ಮನ ನೋಡ್ಬೇಕಲ್ವಾ? ಅದು ಅಮ್ಮ ಮಲ್ಕೊಂಡಿದ್ದಾರೆ. ಅವ್ರು ಎದ್ದ ಮೇಲೆ ನಾನೇ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ಈಗ ನೀನು ಊಟ ಮಾಡ್ಬೇಕು. ನೀವು ನಿಜವಾಗ್ಲೂ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀರಾ? ಖಂಡಿತ ಕರ್ಕೊಂಡು ಹೋಗ್ತೇನೆ. ಸುರೇಂದ್ರ, ಮಗುಗೆ ಊಟ ಮಾಡಿಸು. ಇದೆಲ್ಲ ನೋಡೋಕ್ಕೆ ತುಂಬ ಸಂಕಟ ಆಗತ್ತಕ್ಕ. ಪಾಪ ಇದ್ದಕ್ಕಿದ್ದಾಗೆ ಅವ್ರ ಅಮ್ಮನ ಹತ್ರ ಮಾತಾಡಬೇಡ, ಅವ್ರ ಹತ್ರ ಹೋಗ್ಬೇಡ ಅಂದರೆ ಎಷ್ಟು ಹಿಂಸೆ. ಹೌದು ಫಿರು, ನಮ್ಮ ಮೋಕ್ಷನೂ ಹೀಗೆ. ಒಂದು ದಿನಾನೂ ನನ್ನನ್ನು ಬಿಟ್ಟಿರ್ತಿರ್ಲಿಲ್ಲ. ಹೆಣ್ಮಕ್ಳು ಯಾವಾಗಲೂ ಹೀಗೆ, ಅಮ್ಮಂದಿರನ್ನ ಬಿಟ್ಟಿರೋದೇ ಇಲ್ಲ. ಶ್ರಾವಣಿಗೂ ಎಷ್ಟು ಕಷ್ಟ ಆಗಿರ್ಬೇಕಲ್ವಾ ಅಕ್ಕ? ಪಾಪ ಇಷ್ಟು ವರ್ಷ ತಾಯಿ ಮುಖಾನೇ ನೋಡದೆ ಕಳೆದ್ಬಿಟ್ಲು.